ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಅವಳು ಹಾಯ್ ಮಾಡ್ತಿದ್ದಾಳೆ. ಸೊ ಫ್ರೆಂಡ್ಸ್, ನಿನ್ನೆ ಆನಿವರ್ಸರಿ ಇತ್ತು, ಹಾಗೆ ಅದು ಬೂದು ಅಂತ ಅಂದ್ಕೊಂಡು ಆನಿವರ್ಸರಿ ಆಗೋಗ್ಬಿಡ್ತು. ಹಾಗೆ ಹೊರಗಡೆ ಹೋಗೋದು ಕೂಡ ಕೆಲಸ ಇತ್ತು, ಅದರ ನಡುವೆ ಅಷ್ಟು ಆಗಲಿಲ್ಲ. ಬಟ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಯಾಕಂದರೆ ಎಷ್ಟೊಂದು ಜನರ ವಿಶಸ್ ನಮಗೆ ತಲುಪಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಇನ್ಸ್ಟಾದಲ್ಲಂತೂ ಭಯಂಕರ ಮೆಸೇಜ್ಗಳು, ಆಲ್ಮೋಸ್ಟ್ ನಾನು ರಿಪ್ಲೈ ಮಾಡಿಲ್ಲ. ಸೊ ಯಾರ್ಯಾರು ಮೀನ್ಸ್ ಎಷ್ಟಂತ ರಿಪ್ಲೈ ಮಾಡೋಣ ಅಲ್ವಾ, ಹಂಗೆ ಅಂದ್ಕೊಂಡೆ. ಬಟ್ ಹೋಲ್ಸೇಲಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸೊ ಇವತ್ತು ತಿಂಡಿ ಏನು ಪ್ರಿಪ್ರೇಷನ್ ಮಾಡಿಲ್ಲ, ಹಾಗಾಗಿ ಹೊರಗಡೆಯಿಂದ ಇಡ್ಲಿ ತಂದು ತಿನ್ನಿಸಿ ದೋಸೆ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ನನಗೂ ಕೂಡ ಖಾರ ಬಾತ್ ಅಂತ ತಂದಿದ್ದಾರೆ. ನನಗೆ ಸ್ವಲ್ಪ ಇಷ್ಟ ಅಲ್ಲ ಖಾರ ಬಾತ್, ಬಿಸಿಬೇಳೆ ಬಾತ್ ಅಂದರೆ ಸಖತ್ ಇಷ್ಟ, ಹಾಗಾಗಿ ನನಗೂ ಸೇರಿಸಿ ತಂದಿದ್ದಾರೆ. ಇವಾಗ ಫ್ರೆಶ್ ಆಗಿ ಬಂದಿದ್ದೀನಿ, ಆಗಲೇ ಬಿಸಿನೀರೆಲ್ಲ ಕುಡಿದಿದ್ದಾಯಿತು. ಆ್ಯಂಡ್ ಇವತ್ತೇನಂತಂದರೆ ನಿಮ್ಮೆಲ್ರಿಗೂ ಕೂಡ ಒಂದು ಇವಳು ಗಲಾಟೆ ಅಂದ್ರೆ ಸ್ಟಾಪೇ ಆಗಲ್ಲ. ಇವಳು ಗಲಾಟೆ ಏನಂತಂದರೆ, ಸೊ ಒಂದು ಬೆಸ್ಟ್ ಲಾಗ್ ಕೊಡೋಣ ನಿಮ್ಮೆಲ್ರಿಗೂ ಅಂತ. ಅಂದರೆ ಹೆಂಗೆ ಮ್ಯಾನೇಜ್ ಮಾಡ್ತೀನಿ, ಸೊ ನಾನು ಆ್ಯಸ್ ಎ ಮಾಮ್ ಆಗಿ ಆ್ಯಂಡ್ ಆ್ಯಸ್ ಅ ಯೂಟ್ಯೂಬರ್ ಆಗಿ. ಸೊ ಯೂಟ್ಯೂಬರ್ ಅಂತಂದರೆ ಇವಾಗ ಲಾಗ್ ಮಾಡ್ತಾ ಇದ್ದೀನಿ, ಓಕೆ, ಅದ್ರ ಜೊತೆಲಿ ಕೆಲವೊಂದಷ್ಟು ಪ್ರಮೋಷನ್ಸ್ ವಿಡಿಯೋನೇ ಇರುತ್ತೆ. ಅದನ್ನೆಲ್ಲ ಟೋಟಲಿ ಇವತ್ತು ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಲೈವ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಲಾಗ್ ಖಂಡಿತ ಇಷ್ಟ ಆಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ, ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವಾಗ ನಾನು ಫ್ರೆಶ್ ಆಗಿದ್ದೀನಿ. ಸೊ ನನಗೆ ಆಲ್ರೆಡಿ ಲೇಟಾಗಿ ಎದ್ದೇಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಊಟ ಬೇಗ ಬೇಕು ಅಂತ ಅನ್ಸುತ್ತೆ. ಫಸ್ಟ್ ನಾನು ತಿಂಡಿ ತಿನ್ಕೊತೀನಿ, ಅದಾದ್ಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಿ, ಅವಾಗ ನನಗೆ ಕೇಳ್ತಾ ಇರ್ತೀರಿ ಯಾವ್ದಾದ್ರು ವರ್ಕ್ ಫ್ರಮ್ ಜಾಬ್ ಇದೆನಾ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ. ಸೊ ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನನ್ನ ಜೊತೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಅಂತಂದ್ರೆ, ಸೊ ಇಲ್ಲಿ ಒಂದು ನಂಬರ್ನ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇವರು ಸಾಕಷ್ಟು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಹೇಗೆ ಅಫಿಲಿಯೇಟ್ ಮಾರ್ಕೆಟ್ ಇಂದ ಯಾವ ತರ ಅರ್ನ್ ಮಾಡೋದು ಅಂತ ಹೇಳಿ ತುಂಬಾ ಜನರಿಗೆ ಹೇಳ್ಕೊಡ್ತಾ ಇದ್ದಾರೆ 100% ಗೈಡ್ಲೈನ್ಸ್ ಅಲ್ಲಿ. ಹಾಗೆ ಇವ್ರು ಯಾರೋ ಅನ್ನೋನ್ ಪರ್ಸನ್ ಕೂಡ ಅಲ್ಲ, ನನ್ನ ಫ್ರೆಂಡ್. ಹಾಗೂ ಒಂದು 3 years ಇಂದ ನನಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ನನ್ನ ಫ್ರೆಂಡ್ ಕೂಡ ಹೌದು. ಅಂಡ್ ನಾನು ಅವ್ರನ್ನ ನೋಡಿದಾಗ ತುಂಬಾ ಏನೂ ಇರ್ಲಿಲ್ಲ ಅವ್ರ ಹತ್ರ, ಬಟ್ ಇವಾಗ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. 3 years ಅಲ್ಲಿ ಅಮೇಝಿಂಗ್ ಒಂದು ಟ್ರಾನ್ಸ್ಫಾರ್ಮೇಶನ್ ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು. ಸೊ ಅವರು ಕೂಡ ಮಗು ಇದೆ, ಮಗು ಇಟ್ಕೊಂಡು ಮನೇಲಿ ಎಲ್ಲಾ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಈ ತರ ಒಳ್ಳೆ ಇನ್ಕಮ್ ಮಾಡ್ತಾ ಇರೋದು. ಸೊ ನನ್ನ ಕೇಳ್ತಾ ಇರ್ತೀರಾ ತುಂಬಾ ಜನ, ಹಾಗಾಗಿನೇ ಇವತ್ತು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಹಾಗೆ ನಿಮ್ಗೆ ಏನಾದ್ರು ನೀಡಿತ್ತು ಅಂತಂದ್ರೆ, ಮನೇಲೆ ಕುತ್ಕೊಂಡು ಆರಾಮ್ಸೆ ಒಂದು 10 ರಿಂದ 15 ಸಾವಿರ ಅರ್ನ್ ಮಾಡುವಂತ ಒಂದು ಅವಕಾಶ ಇರುತ್ತೆ. ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಇದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿರುತ್ತೆ. ಸೊ ಹಾಗೆ ನಿಮಗೆ ಇಂಟ್ರೆಸ್ಟ್ ಇತ್ತು, ಅವಶ್ಯಕತೆ ಇದೆ ಅಂತಂದ್ರೆ ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಣಿಸುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಅವ್ರು ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ನಿಮಗೆ ಒಂದು ವೇಳೆ ಎಲ್ಲದೂ ಕೇಳಿ ಓಕೆ ಅನ್ನಿಸ್ತು ಅಂತಂದ್ರೆ ಖಂಡಿತ ನೀವು ಸ್ಟಾರ್ಟ್ ಮಾಡಿ, ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅನ್ಕೊಂತಾ ಇರ್ತಾರೆ. ಬಿಹೈಂಡ್ ದ ರೀಸನ್, ಸೊ ರೀಸನ್ ಸಾಕಷ್ಟು ಇರುತ್ತೆ, ಅದನ್ನ ಹೇಳಕ್ಕಂತೂ ಆಗಲ್ಲ. ಬಟ್ ನೋಡಿ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಅವರ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ನೋಡಿನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೇರ್ ಮಾಡ್ಕೊಂತಾ ಇದೀನಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಖಂಡಿತ ನಾನು ಡಿಸ್ಪ್ಲೇ ಮಾಡ್ತಾ ಇರುವಂತ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆಲ್ಲ ಹೇಳ್ಕೊಡ್ತಾರೆ. ಹೋಗು ತಗೊಂಬೋಗು, ಅದೆಲ್ಲ ನಾನೇ ಮಾಡ್ಲಾ. ಚಿಟ್ಟಿ ಸ್ಕೂಲಿಗೆ ರೆಡಿ ಆಗೋಯ್ತು. ಹಾಗೆ ಅವರಪ್ಪ ಕೂಡ ರೆಡಿ ಇದ್ದಾರೆ, ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಅವ್ರು ಹೋಗೋದನ್ನ ನೋಡಿ ಇವಾಗ ಹೆಂಗೆ ನೋಡ್ತಾಳೆ ಅವಳು. ಹೋಗೋವರೆಗೂ ಹಿಂಗೆ ನಿಂತ್ಕೊಂಡು ಅವ್ರಿಗೆ ಗಾಡಿ ಮರ್ಕಾಗೋವರೆಗೂ ನೋಡ್ತಾ ಇರ್ತಾಳೆ. ಇಲ್ಲ ಮಮ್ಮಿ ಹೆಂಗೆ ನೋಡ್ತಾಳೆ, ಈಗ ನೋಡಿ ಅವ್ರು ಮಾತಾಡ್ಸಿದ ತಕ್ಷಣ ಅವಳ ರಿಯಾಕ್ಷನ್. ಮಮ್ಮಿ ಬಾಯ್ ಮಾಡಿ ಅವಳಿಗೆ. ಇವಾಗ ನೋಡಿ ಅವ್ರು ಕಾಣಿಸಲ್ಲ, ಹೆಂಗೆ ಮಾಡ್ತಾಳೆ. ಆ ಗಾಡಿ ಎಲ್ಲೆಲ್ಲಿ ಹೋಗುತ್ತೋ ಅದನ್ನೆಲ್ಲ ನೋಡ್ತಾ ಇರ್ತಾಳೆ ಸುಮ್ಮನೆ. ಬಾಯ್. ಆ ಗಾಡಿ ಹೆಂಗೆ ಹೋಗುತ್ತೋ ಹಂಗೆ ನೋಡ್ತಾಳೆ. ಓ ಮಿಂಚು ಪಪ್ಪ. ನಾನು ಸ್ವಲ್ಪ ಅದು ಸೂಪರ್ ಆಗಿತ್ತು, ಅದು ರಿಯಲ್ ಟೇಸ್ಟ್. ಅದು ಅದಕ್ಕೆ ಹೇಳಿದೆ, ಅಲ್ಲಿ ಬಾಕ್ಸಲ್ಲಿ ಕೊಡ್ತಾರಲ್ಲ ಅದು ಸಕ್ಕತ್ತಾಗಿರುತ್ತೆ ಅಂತಲೇ ಅವತ್ತು ತಿಂದಿದ್ದು. ಸೊ ಫ್ರೆಂಡ್ಸ್, ಇವಾಗ ಏನಂತಂದರೆ ಮಿಂಚುನ ಜಸ್ಟ್ ಮಲಗಿಸ್ದೆ. ಯಾಕೋ ಹೆಡ್ಡೇಗೆ ಅನ್ನಿಸ್ತೈತೆ ಮಮ್ಮಿ.
ಹಾಂ ಯಾಕೋ ತಲೆ ನೋಯ್ತಿದೆ. ಸೊ ಓಕೆ ಹಾಂ ತೆಗೆದು ಸೈಡ್ಗೆ ಇಟ್ಟಿದ್ರೆ ಎಲ್ಲರಿಗೂ ಹೆಡ್ಡಕ್ಕೆ ಇರ್ತಿರ್ಲಿಲ್ಲ ಗೊತ್ತಾ. ಆ್ಯಂಡ್ ಏನಂತಂದರೆ ಇವಾಗ ಅವಳ ಮಲಗಿಸ್ ಬಂದೆ, ಕೆಲಸ ಎಲ್ಲ ಹಾಗೆ ಇದೆ. ಸೊ ನಾನು ಇವಾಗ ಹೇಳಿದ್ನಲ್ಲ ನಿಮ್ಗಾಗಲೇ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ, ಕೆಲವೊಂದಷ್ಟನ್ನು ಶೇರ್ ಮಾಡ್ಕೊತೀನಿ ಅಂತೇಳಿ. ಅದರಲ್ಲಿ ಮೇನ್ ಪಾರ್ಟ್ ಒಂದು ಇದು ಒಂದು ನನಗೆ ಕೈಯಲ್ಲಿ ಅಸ್ತ್ರ ಇದ್ರೇ ನಂದು ಕೆಲಸ ಎಲ್ಲ ಓಡೋದು. ಅಯ್ಯೋ ನನ್ನ ಪೆನ್ನೆಲ್ಲ ಹೋಯ್ತು, ಹಿಂಗೆ ನನ್ನ ಪೆನ್ನೆಲ್ಲ ತಗೊತಾ ಇರ್ತಾರೆ ಮತ್ತೆ ಇಡಲ್ಲ. ನನಗೆ ಪೆನ್ನು ಬುಕ್ಕು ಎರಡು ಒಂದೇ ಥರ ಇರಬೇಕು, ಇಲ್ಲ ಅಂತಂದರೆ ನನ್ನ ತಲೆ ಓಡಲ್ಲ. ಮಮ್ಮಿ ನನ್ನ ಪೆನ್ ಯಾರು ತಗೊಂಡಿದ್ದು? ಪೆನ್ ಕೊಡೋದಕ್ಕೆ ಕಣ್ಣು ಮುಚ್ಕೋಬೇಕಂತೆ. ಅಪ್ಪ ಕೊಡು ಸಾಕು. ಸೊ ಏನಂತಂದರೆ ಬಿಫೋರ್ ಡೇ ಮೇನ್ ಥಿಂಗ್ಸ್ನ ನಾನು ಬರೆದು ಮಾಡ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಇವಾಗ ನಾನು ಈ ಒಂದು ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಅಂತಿರೋ ಹಾಗೆ ಏನೇನೆಲ್ಲ ನಾನು ಮ್ಯಾನೇಜ್ ಮಾಡಬೇಕಾಗುತ್ತೆ ಗೊತ್ತಾ. ಲಾಗ್ಸ್ ಮ್ಯಾನೇಜ್ ಮಾಡ್ತಾ ಇರ್ತೀನಿ, ಮನೆ ಕೆಲಸಗಳು, ಕುಕ್ಕಿಂಗ್ ಆಗಿರ್ಬೋದು, ಮತ್ತು ಯಾವುದಾದ್ರು ಪ್ರಮೋಷನ್ ವೀಡಿಯೋಸ್ ಬರ್ತಾ ಇದೆ ಅಂತಂದಾಗ, ಇನ್ಸ್ಟಾಗ್ರಾಮ್ಗೆ ಏನಾದರೂ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇದೆಲ್ಲದೂ ಇರುತ್ತೆ. ಆ್ಯಕ್ಚುಲಾಗಿ ನೀವು ಇವತ್ತು ನಾನು ಶೇರ್ ಮಾಡ್ಕೊಳ್ಳೋಂಥ ಲಾಗಲ್ಲಿ ಆ್ಯಸ್ ಅ ಯೂಟ್ಯೂಬರ್ ಮತ್ತು ಆ್ಯಸ್ ಅ ಇನ್ಫ್ಲೂಯೆನ್ಸರ್ ಆಗಿ ಏನೇನೆಲ್ಲ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊತೀನಲ್ಲ. ಸೊ ಹಾಗೆ ಬಿಫೋರ್ ಡೇ ಏನಾದರೂ ಇಂಪಾರ್ಟೆಂಟ್ ಇದೆ ಇವತ್ತು ಮಾಡಲೇಬೇಕು ಅಂತ ಅಂದ್ಕೊಂಡಿರೋದನ್ನು ನಾನು ಈ ಥರ ಬರ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಡೇಟ್ ವೈಸ್ ನೀಟಾಗಿ ನಾನು ಇದನ್ನೆಲ್ಲ ಕೆಲಸ ಮಾಡಬೇಕು ಅಂತೇಳಿ. ಸೊ ಇದು ರೆಗ್ಯುಲರ್ ಆಗಿ ಬೆಳಗ್ಗೆ ಇದ್ದಾಗಿಂದ ಏನೇನೆಲ್ಲ ಮಾಡಬೇಕು ಅಂತ ಹೇಳಿ. ಸೊ ಹಾಗೆ ಇದನ್ನು ಬರ್ದಿಲ್ಲ, ನಾನು ಇವಾಗ ಬರ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ದೀನಿ. ಹಾಗೆ ಇದು ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಲಾಗ್ನ ಬಿಟ್ಟು ಮತ್ತೆ ಏನಾದರೂ ಇದೆನಾ ಅಂತ ಏನಿಲ್ಲ, ಜಸ್ಟ್ ಲಾಗ್ ಎಡಿಟ್ ಮಾಡುವಂಥದ್ದು ಇರುತ್ತೆ, ಹಾಗೆ ಒಂದು ವಿಡಿಯೋ ಮಾಡುವಂಥದ್ದು ಇರುತ್ತೆ. ಸಮ್ಟೈಮ್ಸ್ ಮರ್ತು ಬಿಡ್ತೀನಿ ಹಾಗೆ. ಓಕೆ ಏನೋ ಸ್ವಲ್ಪ ಅಯ್ಯೋ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತೀನಿ, ಇನ್ನೊಂದು ಕೆಲಸ ನೋಡಿರಲ್ಲ, ಅವಾಗ ನೋಡಿದಾಗ ಅಯ್ಯೋ ಇದು ಲಾಗ್ ಎಡಿಟ್ ಮಾಡಿಲ್ಲಲ್ಲ. ಸೊ ಹಿಂಗಾಗುತ್ತೆ ಅಂತೇಳಿ ಹಾಗೆ ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ, ಇವಾಗ ಕುತ್ಕೊಂಡಿದ್ದೀನಲ್ಲ, ಸೊ ನನಗೆ ಇಷ್ಟೊಳಗಡೆ ಮತ್ತೆ ಇವತ್ತು ಇಡೀ ದಿನದ ಏನೇನೆಲ್ಲ ಇದೆ ಅಂತೇಳಿ ಇನ್ನೂ ಸ್ವಲ್ಪ ನೆನಪು ಬಂದಿರುತ್ತೆ. ಆವಾಗ ಬೈ ಅಂದರೆ ಒಂದಾದ್ಮೇಲೆ ಒಂದು ಬರ್ಕೋಂತ ಬರ್ತೀನಿ. ಇದಾದ್ಮೇಲೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಇದಾದ್ಮೇಲೆ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಓಕೆ ಇದಕ್ಕೆ ಹೆಲ್ಪ್ ಆಗುತ್ತೆ, ಹೀಗೆ. ಸೊ ಹಿಂಗೆ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡ್ಕೋಬೇಕು ಅಂತೇಳಿ ಬರ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ಕೆಲಸ ಆಗಿರ್ಬೋದು ನೋಟ್ ಡೌನ್ ಮಾಡಿಕೊಂಡ್ರೆ ಬಿಫೋರ್ ಡೇ ಅಥವಾ ಬಿಫೋರ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ಗೊತ್ತಾ. ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಅಂತಂದರೆ ಇದು ಮೇನ್ ಕಾರಣ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಲ್ಲಾದರೂ ಜೊತೆಲಿ ಮನೆ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ವೀಡಿಯೋಸ್ಗೆ ಹೆಂಗೆ ಟೈಮ್ ಕೊಡ್ತೀನಿ ಅಂತ ಶೇರ್ ಮಾಡ್ತೀನಿ. ಮಿಟ್ಟುಗೆ ಹುಷಾರಿಲ್ಲ, ಇದು ಹಿಂಗೆ ಇದು ಮುಗಿದಿರೋ ಕತೆ, ಒಬ್ಬರಾದ್ಮೇಲೆ ಒಬ್ರು ಆಗ್ತಿರುತ್ತೆ. ಪಾಪ ಏನು ಮಾಡೋದು, ಅವ್ರದ್ದೇನು ತಪ್ಪು ಅಲ್ವಾ. ವೆದರ್ ಹಂಗಿದೆ, ಬಟ್ ಜ್ವರ ಏನಷ್ಟಿಲ್ಲ. ನಿನ್ನೆ ರಾತ್ರಿ ಔಷಧಿ ಯಾಕೆ ಮನಸ್ಸುತ್ತೆ, ಸ್ವಲ್ಪ ಮೈ ಬೆಚ್ಚಗಾಗಿ ನನಗೆ ಅರ್ಥ ಆಗ್ಬಿಡುತ್ತೆ. ಅವ್ರು ಸ್ವಲ್ಪ ಓಡಾಡೋದ್ರಲ್ಲಿ ಮುಖದಲ್ಲಿ ಅದೆಲ್ಲ ಗೊತ್ತಾಗ್ಬಿಡುತ್ತೆ, ಓಕೆ ಇವ್ರಿಗೆ ಏನಾಗಿದೆ ಅಂತೇಳಿ. ಸೊ ಹಾಗೆ ಸ್ವಲ್ಪ ಮೈ ಬಿಚ್ಚಿಗಿತ್ತು, ಹಾಗಾಗಿ ನಾನು ಔಷಧಿ ಹಾಕಿದ್ದೆ. ತಲೆ ಏನು ಸುಡ್ತಾ ಇಲ್ಲ, ಕೆಮ್ಮಿದೆ. ಆ ಕೆಮ್ಮಿಗೋಸ್ಕರನೂ ನಾವು ಮೆಡಿಸಿನ್ ಇಟ್ಕೊಂಡಿರ್ತೀನಿ. ಸೊ ಯಾವಾಗಲೂ ಅದೆರಡನ್ನೂ ಹಾಕಿದ್ದೆ, ಪರವಾಗಿಲ್ಲ. ಇವಾಗ ಏನಾದರೂ ತಿನ್ನಿಸಿ ಅವಳಿಗೆ ನಾನು ಮತ್ತೆ ಔಷಧಿ ಹಾಕ್ತೀನಿ. ಹೀಗೆ ಏನಾದರೂ ಆಯಿತು ಅಂದ ತಕ್ಷಣ ಹಿಂದ್ಗಡೆ ಕೇರ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಅಮ್ಮ ಏನು ತಿಂತೀಯಾ? ಗಂಜಿ. ಆ್ಯಕ್ಚುಲಿ ಗಂಜಿ ಮಾಡಿದ್ರೇ ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಗಂಜಿನೇ ಮಾಡೋದು ನಾನು ಯಾವಾಗಲೂ. ಸೊ ಗಂಜಿ ತಿಂತೀಯಾ? ಇಲ್ಲ. ಅಯ್ಯೋ ನಾನು ಮಿಟ್ಟು ಗಂಜಿ ತಿಂತಾಳೆ ಅಂತ ಇವಾಗಿನೇ ಹೇಳಿದೆ. ನೀನು ತಿನ್ನಲ್ಲ? ಮತ್ತೇನು ತಿಂತೀಯ? ಇವತ್ತು ಟೀ ಮಾಡ್ಕೊಳ್ಳಿಲ್ಲ, ಹಾಗಾಗಿ ನಾನು ಜಯಂತ್ ಅದೊಂದು ಕಪ್ ಹಾಲು ಕುಡಿದ್ವಿ. ನನಗೂ ಸ್ವಲ್ಪ ಹೆಡ್ಡೇಕ್ ಆಗ್ತಾ ಇತ್ತಲ್ಲ, ಸೊ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನಿಸಿದ್ದಕ್ಕೆ ಟೀ ಬದಲು ಹಾಲು ಕುಡಿದು ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ನಾನು ಮಿಟ್ಟುಗೆ ಗಂಜಿ ಮಾಡಿಬಿಡ್ತೀನಿ. ಸೊ ಗಂಜಿ ಮಾಡ್ಕೊಂಬಂದು ಕೂತ್ಕೊಂಡಿದ್ದೀನಿ, ಒಂದೊಂದೇ ತುತ್ತು ತಿನ್ನಿಸ್ತಾ ಇದ್ದೀನಿ. ಅವಳು ಬ್ಯಾಗ್ ಹಿಡ್ಕೊಂಡು ಆಟ ಆಡ್ತಾಳೆ. ಬಾ ಅಮ್ಮ ಜಲ್ದಿ ಬಾ. ಸೊ ಗಂಜಿ ತಿನ್ನಿಸಿದ್ದಾಯಿತು. ಗಂಜಿ ತಿನ್ನಿಸಿ ಇವಾಗ ನಾನು ಮೆಡಿಸಿನ್ ಹಾಕ್ತಾ ಇದ್ದೀನಿ, ಕೆಮ್ಮದು ಮತ್ತು ಶೀತ ಜ್ವರದ್ದು. ಗಂಜಿ ಆಯಿತು. ನೋಡಿ ಹೆಂಗೆ ಮಾತಾಡ್ತಾಳೆ, ಎಲ್ಲದೂ ಕೂಡ ಮಾತಾಡ್ತಾಳೆ. ಸೊ ಹೌದು, ಇವಾಗ ಇದು ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಟಾಕ್ ಇರೋವಂಥ ಮೆಡಿಸಿನ್. ಯಾವುದು ಏನು ಅಂತ ಕೇಳಿಬಿಡಿ ದಯವಿಟ್ಟು. ಒಬ್ಬರು ಮಕ್ಕಳಿಂದ ಇನ್ನೊಬ್ಬರು ಮಕ್ಕಳಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ತುಂಬ ರಿಕ್ವೆಸ್ಟ್ಗಳು ಬರೋದು ಅಂತಂದರೆ ಯಾವ ಮೆಡಿಸಿನ್ ಹಾಕ್ತಿದ್ದಾರೆ ಹೇಳಿ, ನಾನು ಹಾಕ್ಬೋದಾ ಅಂತೇಳಿ. ಒಂದ್ಸರಿ ಕನ್ಸಲ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ವರ್ಕ್ ಆಗುವಂಥದ್ದನ್ನು ನೀವು ಮನೆಯಲ್ಲಿ ಸ್ಟೋರ್ ಮಾಡೋದು ತುಂಬ ಒಳ್ಳೆಯದು. ಸೊ ಇಲ್ಲಿ ನೋಡಿ ಇವಾಗ ಅಮ್ಮ ಇದ್ರ ಹೆಸರೇನಮ್ಮ? ಔಷಧಿ ಹೆಸರೇನು? ಸಿನಾರೆಸ್ಟಾ? ಇದೇನಮ್ಮ ಔಷಧಿ? ಯಾವ ಔಷಧಿ? ಬ್ರೋನ್ಸಡೆಕ್ಸ್. ಸೊ ಫ್ರೆಂಡ್ಸ್, ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆ್ಯಂಡ್
ಒಂಥರ ಕಂಪ್ಲೀಟ್ ಟ್ಯಾನ್ ರಿಮೂವ್ ಆಗಿರೋ ಥರ ಕಾಣಿಸ್ತಿದೆ ಅಲ್ಲ, ಎಷ್ಟು ಸ್ಮೂತ್ ಅಂತ ಅನ್ನಿಸ್ತಿದೆ, ಎಷ್ಟು ನೀಟ್ ಅಂತ ಅನ್ನಿಸ್ತಿದೆ. ಬಿಕಾಸ್ ಆಫ್ ನಿನ್ನೆ ನಾನು ಟೊಮೊಟೊ ಶುಗರ್ ಸ್ಕ್ರಬ್ ಮಾಡ್ಕೊಂಡಿದ್ದೆ. ಅದಕ್ಕೆ ಫ್ರೆಂಡ್ಸ್ ಏನಂತಂದರೆ ಇವಾಗ ಔಷಧಿ ಹಾಕಿ ಸುಮಾರು ಒಂದು ಅರ್ಧ ಗಂಟೆ ಮೇಲಾಯಿತು. ಅರ್ಧ ಗಂಟೆ ನಾನು ಏನು ಮಾಡಿದೆ ಅಂದರೆ ಕುಂತು ಜಾಗದಲ್ಲಿ ಕೂತ್ಕೊಂಡಿದ್ದೆ. ಯಾಕೆ ಅಂತಂದರೆ ಎಡಿಟಿಂಗ್ ಮುಗಿಸ್ಕೊಂಡೆ. ಸಮ್ಟೈಮ್ಸ್ ಹಿಂಗೂ ಮಾಡ್ತೀನಿ. ಹೇಗೆ ಅಂತಂದರೆ ಇವಾಗ ಮಿಂಚು ಮಲ್ಕೊಂಡಿದ್ಲು, ಸೊ ಅವಳು ಆಟ ಆಡ್ತಿದ್ದಾಳೆ. ಸೊ ನನಗೇನಂತಂದರೆ ವಿಡಿಯೋ ಇನ್ನು ಸ್ವಲ್ಪನೂ ಎಡಿಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಕೆಲಸ ವಿಡಿಯೋ ಎಡಿಟ್ ಮಾಡಿಬಿಡ್ತೀನಿ. ನನಗೆ ಮತ್ತೆ ವಾಯ್ಸ್ ಕೊಡೋದಕ್ಕಾಗಲ್ಲ ಮಿಂಚು ಎದ್ಲು ಅಂತಂದರೆ. ಸೊ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ. ಇವತ್ತೇನೋ ಪ್ಯಾಕೆಟ್ ವ್ಲಾಗ್ ಮಾಡ್ತಾ ಇದ್ದೀನಿ, ಬಟ್ ಕೆಲವೊಂದಷ್ಟು ಇದರಲ್ಲೂ ಕೂಡ ವಾಯ್ಸ್ ಓವರ್ ಕೊಡುವಂಥದ್ದು ಬರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಮಾರ್ನಿಂಗ್ ಟೈಮ್ ನನಗೆ ಅನಿಸ್ಬೇಕು ಇವತ್ತೇನು ಮಾಡಿದೆ ನೋಡಿ, ಇವತ್ತು ಹಿಂಗೆ ತೆರೆಗೆ ಬಂತು ಅಂತಂದರೆ ಇವಾಗ ಎಡಿಟ್ ಮಾಡಿಬಿಡೋಣ, ಕೆಲಸ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸಮ್ಟೈಮ್ಸು ಇಲ್ಲ ಕೆಲಸ ಮಾಡ್ಕೊಳ್ಳೋಣ ಆಮೇಲೆ ಎಡಿಟ್ ಮಾಡೋಣ ಅಂತ ಅನಿಸಿದ್ರೆ ಹಾಗೂ ಮಾಡ್ತೀನಿ. ಸೊ ಫೈನಲಿ ಇವತ್ತು ಏನಂತಂದರೆ ಇವಾಗ ಒಂದು ಅರ್ಧ ಗಂಟೆ ನಾನು ಎಡಿಟಿಂಗಿಗೆ ಕಂಪ್ಲೀಟ್ ಮಾಡಿ ಎಕ್ಸ್ಪೋರ್ಟ್ ಆಗೋದ್ರೊಳಗಡೆ ಮತ್ತೆ ಬೇರೆ ಕೆಲಸ ಮಾಡ್ಕೊತೀನಿ. ಹಾಗೆ ಇವತ್ತು ಜಯಂತ್ ನನಗೇನು ಹೇಳಿದ್ದಾರೆ ಅಂತಂದರೆ ಮೇನ್ಲಿ ನನಗೆ ಈ ರೂಮ್ ಮತ್ತು ಇನ್ನೊಂದು ರೂಮ್ ತುಂಬ ಕಚಾಟೆ ಅನ್ನಿಸ್ತಾ ಇದೆ, ಕ್ಲೀನ್ ಮಾಡು ಅಂತ ಹೇಳಿದರು. ಹೌದು ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನಾನು ಈ ಗಾಲ್ರಾಜ್ ಬೀರಿತ್ತಲ್ವ, ಇದು ಈ ಕಡೆ ಸೈಡ್ ಇಟ್ಕೊಂಡಿದ್ದೀನಿ. ಸೊ ಸ್ಪೇಸ್ ಇದ್ದಿದ್ದೆ ಈ ಕಡೆ. ಆ್ಯಂಡ್ ನನಗೆ ಈ ಗೋಡೆ ಬೇಕಿತ್ತು, ನಾನು ಏನಾದರೂ ಒಂದು ಮಾಡಬೇಕು ಅಂತ ಇದ್ದೀನಲ್ವ. ಸೊ ಅದಕ್ಕೆ ಈ ಗೋಡೆ ಬೇಕು. ಯಾಕೆ ಅಂತಂದರೆ ಕೂತ್ಕೊಂಡು ಮಾತಾಡೋದಕ್ಕಾಗಿರ್ಬೋದು ಅಥವಾ ಏನಾದೊಂದು ವೀಡಿಯೋಸ್ ಮಾಡೋದಕ್ಕಾಗಿರ್ಬೋದು ಸರಿ ಹೋಗ್ತಾ ಇಲ್ಲ ಎಲ್ಲೂ ಕೂಡ. ನನಗೆ ಈ ಗೋಡೆ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಗೋಡೆನ ಪ್ಲೇನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈವನ್ ಇಲ್ಲಿ ಕರೆಕ್ಟಾಗಿ ನನಗೆ ಏನು ಡ್ರೆಸ್ಸಿಂಗ್ ಟೇಬಲ್ ಸಿಕ್ತು ಈ ಥರ ಈ ಪೊಸಿಷನಲ್ಲಿ. ನಾನು ಯಾವಾಗ ಹೀಗೆ ಕೂತ್ಕೊತೀನೋ ಸೊ ನನಗೆ ಬ್ರೈಟ್ನೆಸ್ ಅನ್ನೋದು ಇಲ್ಲಿ ರೆಡಿ ಆಗೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನದು ಫೇಸ್ ಅನ್ನೋದು ಕ್ಯಾಮ್ರಾಗೂ ಕೂಡ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇದೆಲ್ಲದೂ ಕೂಡ ನನ್ನದೇ ಬಟ್ಟೆ, ಕ್ಲೋಸ್ ಮಾಡಿಲ್ಲ. 2 ಹಾಗೆ ಇಲ್ಲಿ ಕೆಲವೊಂದಷ್ಟು ಬಟ್ಟೆಗಳನ್ನ ಮಡಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಶಿಫ್ಟ್ ಮಾಡಬೇಕು. ಪ್ಲಸ್ ನೋಡಿ ಮಿಷನ್ನ ಇಲ್ಲಿ ಶಿಫ್ಟ್ ಮಾಡಿದ್ನಲ್ಲ, ಇದು ಯಾವುದು ಇನ್ನೂ ನಾನು ಸೆಟ್ ಮಾಡಿಲ್ಲ. ಬರೀ ಹಬ್ಬ ಅಂತ ಅಂದ್ಕೊಂಡು ಹಬ್ಬದಲ್ಲೇ ಮುಳುಗೋದ್ವಿ. ಮತ್ತು ಇದನ್ನೆಲ್ಲ ಯಾರು ಮಾಡ್ಕೋಬೇಕು? ಹಬ್ಬ ಮುಗಿದ್ಮೇಲೆ 1-2 ದಿನ ಕ್ಲೀನಿಂಗ್ ಅಷ್ಟು ಬೇಗ ಮುಗಿಯಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಹಬ್ಬ ಮುಗಿದ್ಮೇಲೆ ಅದನ್ನೆಲ್ಲ ಹಾಗಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ಹಬ್ಬದ ಪ್ರಿಪ್ರೇಷನ್ ಇದೆಲ್ಲ ಆಗಿದ್ದು. ಸೊ ಅದಕ್ಕೆ ಇವತ್ತೇನಂತಂದರೆ ಈ ಕ್ಲೀನಿಂಗ್ ನಾನು ಇವತ್ತು ಮಾಡ್ಕೋಬೇಕಾಗಿರೋದು. ಇದೆರಡನ್ನು ಕ್ಲೀನ್ ಮಾಡಿಕೊಂಡೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು. ಸೊ ಇವಾಗ ನಾನು ಈ ರೂಮಿಗೆ ಬಂದಿದ್ದೇನಲ್ವ, ಈ ರೂಮಲ್ಲಿ ಎಲ್ಲ ಕೂಡ ನೀಟ್ ಮಾಡ್ಕೊತೀನಿ. 12:30 ಆಗಿದೆ. 12:30 ಆದರೂ ಕೂಡ ಇನ್ನೂ ನನ್ನ ಕೆಲಸ ಸ್ಟಾರ್ಟ್ ಆಗಿಲ್ಲ. ಯಾಕೋ ಇವತ್ತು ತುಂಬ ಲೇಸಿಯಾಗಿ ಹೋಗ್ತಾ ಇದೆ. ಅಂದರೆ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಲ್ಲ, ಸೊ ಹಾಗೆ ಎಡಿಟಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದೇ ಥರ ಆಗೋದು. ಇವಾಗ ಇವರಿಬ್ಬರು ಎದ್ದಿದ್ದಾರೆ. ಇವಳನ್ನ ತೊಟ್ಲಿಲಿ ಹಾಕಿದ್ದೀನಿ, ಎತ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಈ ಕೈ ಪೂರ್ತಿ 2 ಡೇಸ್ ಕಂಡ್ರೆ ಹಿಡ್ಕೊಂಡು ನೋವಾಗ್ಬಿಟ್ಟಿದೆ ಅಂತೇಳಿ ಇವಳು ಆಟ ಆಡಿಸೋ ಅಂತ ಕೂತ್ಕೊಂಡಿದ್ದಕ್ಕೆ ಆಟ ಆಡಿಸ್ತಿದ್ದೀನಿ. ಸೊ ಇವಾಗ ನಿಧಾನಕ್ಕೆ ಹೋಗಿ ಮತ್ತೆ ಜಯಂತ್ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಡುಗೆ ಬೇರೆ ಮಾಡಬೇಕು. ಸೊ ನೋಡೋಣ, ಮಾಡ್ಕೊತೀನಿ. ಇವಾಗ ಆಟ ಆಡಿಸ್ತಿದ್ದೀನಿ ಪ್ರೆಸೆಂಟ್, ಹಾಗಾಗಿ ಶೂಟ್ ಮಾಡಿಕೊಂಡೆ. ಮತ್ತೆ ಇವರು ಈ ರೌಂಡ್ ಎಲ್ಲ ಆಟ ಆಡಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮತ್ತೆ ಸೆಕೆಂಡ್ ರೌಂಡ್ ಮಲ್ಕೊಂತಾರಲ್ಲ ಮಧ್ಯಾಹ್ನ, ಅವಾಗ ನಾನು ಆ್ಯಕ್ಚುಲಿ ಬೇರೆ ಬೇರೆ ಥರ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೋರಾಗಿ ತೂಗ್ಬೇಕಾ? ಮಿಂಚು ಎದ್ದಿದ್ದಾಳೆ, ಮೋಷನ್ ಮಾಡ್ಕೊಂಡ್ಲು. ಮತ್ತೆ ಇದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ಲು. ಫುಲ್ ಕ್ಲೀನ್ ಮಾಡಿ ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ತೆಗೆದಾಕೋತಿಗೆ ಸುಸ್ತಾದಂಗೆ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಏನಾಯಿತು ಅಂತಂದರೆ ಲಾಸ್ಟ್ ಟೈಮ್ ಬ್ರೌನ್ ಆಯಿಲ್ ತರಿಸಿದ್ನಲ್ಲ ಅವಳಿಗೆ ಕಫಾಗೆ, ಅದನ್ನ ಹಾಕಿ ಒಂದು 4 ಟೈಮ್ಸ್ ಮೋಷನ್ ಮಾಡ್ಕೊಂಡ್ಲು. 4 ಟೈಮ್ಸ್ ಮೋಷನ್ ಮಾಡ್ಕೊಂಡ ನಂತರ ಅವಳು ಮತ್ತೆ ಕರೆಕ್ಟಾಗಿ ಡೈಲಿ ಒನ್ಸ್ ಮೋಷನ್ ಮಾಡ್ತಿದ್ದಾಳೆ. ಅದು ಮತ್ತೆ ಗಟ್ಟಿ ಮೋಷನ್. ಏ ತುಂಬ ಗಲಾಟೆ ಮಾಡ್ತಾರೆ ಹಿಂಗೆ. ಅಯ್ಯೋ ಎತ್ಕೋಬೇಕು ಇವಾಗ ಅವಳನ್ನ. ಸೊ ಕೂದಲು ತೆಗೆಸ್ಬೇಕು ನಮ್ಮ ಮೇಡಮ್ ಅವ್ರಿಗೆ ಫಸ್ಟ್. ಇಲ್ಲಿ ನೋಡಿ ಕಳ್ಳಿ ಬೋವ ಆದಂಗೆ ಆಗ್ಬಿಟ್ಟಿದ್ದಾಳೆ. ಏನಂತಂದರೆ ಅಯ್ಯ ಇವಳು ನೋಡೋದಕ್ಕೆ ಒಂಥರ ಖುಷಿ. ಸೊ ಫುಲ್ಲು ಕೂದಲು ಜಾಸ್ತಿ ಆಗ್ಬಿಟ್ಟಿದೆ. ಜುಟ್ಟು ಎಲ್ಲೋಯ್ತು? ಕೊಡು ರಬ್ಬರ್ ಬ್ಯಾಂಡ್ ಕೊಡು, ಜುಟ್ಟು ಹಾಕ್ತೀನಿ ಅವಳಿಗೆ. ಕೊಡ ಮತ್ತೆ ರಬ್ಬರ್ ಬ್ಯಾಂಡ್ ಕೊಡ. ಬಂಗಾರಿ ಶಕೆ ಐತೆ. ಚಕ್ಕಿ ಹಾಯ್ ಬಂತು ಚಕ ಮಿಂಚಕ್ಕ ಯಾರದು? ಏನದು? ಏನ್ ಬೇಕು ನಿನಗೆ? ಹಿಂಗೆ ತರಲೆ ಮಾಡಿದ್ರೆ ನಾನು ಏನ್ ಮಾಡ್ಲಿ ಕೆಲಸ? ಹೋಯ್ತು ನಂದು ಕೆಲಸ. ಈ ಏಜ್ ಪರ್ಟಿಕ್ಯುಲರ್ ಆಗಿ ಈ ಏಜ್ ಏನಿರುತ್ತೆ, ಈ 7-8 ತಿಂಗಳು ಇರುತ್ತಲ್ಲ. ಸೊ ಅವಾಗ ಅವ್ರು ಮುಂದೆ ಹೋಗುವಾಗ ಏನಾದ್ರು ಹಿಡ್ಕೊಳಕ್ ಹೋಗುವಾಗ ಈ ಏಜಲ್ಲಿ ಸಖತ್ತೆಲ್ಲ ತಿಂತಾರೆ. ಏನ್ ಬೇಕು ಬೇಕು ಅವಳಿಗೆ. ಸೊ ನಮ್ಮ ಮಿಟ್ಟು ಕೂಡ ಹಿಂಗೆ ಸಫರ್ ಆಗಿದ್ದೀನಿ ಸ್ವಲ್ಪ ದಿನ. ಹೆಂಗಾಗುತ್ತೆ ಅಂತಂದ್ರೆ ಹೆಡೇಕ್ ಬಂದು ಹೋಗುತ್ತೆ.
ಅದಾದ್ಮೇಲೆ ಅವ್ರ ಪಾಡಿಗೆ ಅವ್ರು ಎದ್ದೋಗಿ ತಗೋಬೇಕು ಅಂತ ಹೇಳ್ತಲ್ಲ, ಅವಾಗ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ದು ಭಾರ ಅನ್ನೋದು. ಈ ಏಜಲ್ಲಿ ಮಾತ್ರ ನಿಜವಾಗೂ ತಡೆಯೋಕ್ಕಾಗಲ್ಲ. ಒಂದ್ 8-9 ತಿಂಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಏನಮ್ಮ ಬಾಯ್? ಇಲ್ಲ ಇಲ್ಲ, ನಾನು ಬಾಯ್ ಮಾಡ್ತಿಲ್ಲ. ಸ್ವಲ್ಪ ಹೊತ್ತು ಆಟ ಆಡ್ಸ್ಬೇಕು ಇದನ್ನ. ನೋಡಿ ಈಗ ಹೆಂಗ್ ನಗ್ತಾಳೆ. ಏನಾಯ್ತು ಏನಾಯ್ತು? ಇಟ್ಟ ಬಂದತಾ ತೆಗಿ. ಹಚ್ಚಲ್ಲೇ ಹಬ್ಬ ನನ್ನ ಅವತಾರ. ಇಲ್ಲಿ ನೋಡಿ ಏನಂತಂದ್ರೆ ಒಬ್ಳೆ ಕೂರೋದು ಕಲ್ತ್ ಬಿಟ್ಟಿದ್ದಾಳೆ. ಒಬ್ಳೆ ಕೂತ್ಕೊಂತ ಇದ್ದಾಳೆ. ರೀಸೆಂಟ್ಲಿ ಮೊನ್ನೆಯಿಂದ ಕೂತ್ಕೊಂತ ಇದ್ದಾಳೆ. ಸೊ ಇಷ್ಟ್ರ ಮಟ್ಟಿಗೆ ಕೂತ್ಕೊಂತಾಳೆ. ನಾವಂತೂ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಅವಳಿಗೆ ಕೂರೋದನ್ನ. ನಮ್ಮ ಬ್ಯುಸಿಲಿ ನಾವಿರೋ ಥರ ಒಂಥರ ಏನೋ ಲೈಫ್ ಎಲ್ಲ ಬ್ಯುಸಿ. ಅವಳು ಹೆಂಗಾದ್ರೂ ಇರಲಿ, ಅವಳ ಮೈಲ್ ಸ್ಟೋನ್ ಬಗ್ಗೆ ನಾನು ಅಸಲು ಯೋಚನೆ ಮಾಡ್ತಿಲ್ಲ. ಯಾಕೆ ಗೊತ್ತಾ? ಹೌದಾ? ಮಿಂಚು ಏನಂದರೆ ಅಂಬೆಗಾಲಿಟ್ಟು ಆಲ್ರೆಡಿ ಮುಂದಕ್ಕೆ ಹೋಗ್ತಿದ್ದಾಳೆ, ಚೆಂದ ಕೂತ್ಕೊತಿದ್ದಾಳೆ. ಸೊ ಇದು 8ನೇ ತಿಂಗಳಲ್ಲಿ ಆಗಿರುವಂಥ ಅವಳಿಗೆ ಮೈಲ್ ಸ್ಟೋನ್. ಯಾಕೆ ನಾನು ಯೋಚನೆ ಮಾಡಲ್ಲ ಅಂತ ಹೇಳಿದಾಯ್ತು ಅಂದರೆ, ನಮ್ಮ ಮಿಟ್ಟು ಎಕ್ಸಾಕ್ಟಾಗಿ 6 ಮಂತ್ಸ್ಗೆ ಪರ್ಫೆಕ್ಟ್ ಸಿಟ್ಟರ್ ಅವಳು. 6 ತಿಂಗಳು ತುಂಬದ್ರೊಳಗಡೆ ಕೂತ್ಕೊಂಡಿದ್ದಾಳೆ. 7 ತಿಂಗಳಿಗೆಲ್ಲ ಮೂವ್ ಆಗಿದ್ದಾಳೆ. 9 ತಿಂಗಳಿಗೆ ನಡೆದಿದ್ದಾಳೆ ಗೊತ್ತಾ ಅವಳು. ಸೊ ಓಲ್ಡ್ ವಿಡಿಯೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಓಲ್ಡ್ ಫೋನಲ್ಲಿದೆ. 9 ತಿಂಗಳಿಗೆ ಗೋಡೆ ಹಿಡ್ಕೊಂಡು ನಡೆದಿರೋ ಅಂಥವಳು. ಬಟ್ 10ನೇ ತಿಂಗಳಿಗೆ ಅವಳಿಗೆ ನಡೆಯೋದಕ್ಕಾಗಲಿಲ್ಲ, ಬಿಕಾಸ್ ಫುಲ್ ಮೋಷನ್ ಇತ್ತು. ನಾನೇನು ಅಂದ್ಕೊಂಡೆ, ಮೋಷನ್ ಆಗಿದೆ ಪಾಪುಗೆ, ಅವಳು ಇನ್ನು ವೀಕ್ ಆಗ್ತಾಳೆ, ನಡೆಯಲ್ಲ ಬಿಡು ಅಂತ ಅಂದ್ಕೊಂಡ್ರೆ 11 ತಿಂಗಳಿಗೆ ಮತ್ತೆ ನಡೆದು ಅವಳು ಫಸ್ಟ್ ಬರ್ತ್ಡೇನ ನಡ್ಕೊಂಡು ಮಾಡಿದ್ದಾಳೆ. ರೀಸೆಂಟಾಗಿ ನಾನು ನನ್ನ ವಾಟ್ಸಪ್ನಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಅವಳು ನಡೆದಿರುವಂಥ ಫೋಟೋಸ್ ಎಲ್ಲ. ಸೊ ಹಾಗೆ ಅವಳಿಗೂ ಇವಳಿಗೂ ಕಂಪ್ಯಾರಿಸನ್ ಮಾಡಲ್ಲ ನಾನು. ಯಾಕೆಂದರೆ ಅವಳದೇ ಮೈಲ್ ಸ್ಟೋನ್ ಬೇರೆ, ಇವಳದೇ ಮೈಲ್ ಸ್ಟೋನ್ ಬೇರೆ. ಏನು ಪಾಪ ಇದು 1 ತಿಂಗಳು ಲೇಟ್ ಆಗ್ತಾ ಇದೆ. ಇಟ್ಸ್ ಓಕೆ. ನಾನು ಯಾವತ್ತೂ ಹಂಗೆ ಯೋಚನೆ ಮಾಡಿಲ್ಲ. ಯಾಕಂದರೆ ನನ್ನ ದೊಡ್ಡ ಮಗನಿಗೆ ಯಾವಾಗ ಮೈಲ್ ಸ್ಟೋನ್ಸ್ ಎಲ್ಲ ನಡೀತಾ ಇತ್ತು ಆವಾಗಲೇ ನಾನು ಕಂಪ್ಯಾರಿಸನ್ ಬಿಟ್ಬಿಟ್ಟೆ. ಅಯ್ಯೋ ನನ್ನ ಮಗ ಯಾಕೋ ನಡೀತಾ ಇಲ್ಲ ಅಂತ ಅನ್ಕೊತಿದ್ದೆ. ಎಲ್ಲರ ಥರನೇ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ನಡೆದಾದ್ಮೇಲೆ ಇಷ್ಟೇನಾ, ಒಂದಲ್ಲ ಒಂದಿನ ನಡೀತಾರೆ ಅಷ್ಟೇ ಅಲ್ವಾ, ಅದಕ್ಕೆ ಯಾಕೆ ನಾವು ಅಷ್ಟೊಂದು ಟೆನ್ಷನ್ ತೊಗೋಬೇಕಂತೇಳಿ ಅವತ್ತಿಂದ ಮೈಲ್ ಸ್ಟೋನ್ಸ್ ಅದೆಲ್ಲ ಬಿಟ್ಬಿಟ್ಟೆ ತಲೆಯಿಂದ. ಇವಾಗ ನೋಡಿ ಇವಳು ಇವಾಗ 7 ಅಯ್ಯೋ ಬಾ 7 ಕಂಪ್ಲೀಟ್ ಆಗಿ 8 ನಡೀತಾ ಇದೆ. ಇವಾಗ ಆಲ್ರೆಡಿ ಇವಳ್ದೇನೆಲ್ಲ ಕಂಪ್ಲೀಟ್ ಆಗಬೇಕು, ಆಗ್ತಾ ಇದೆ. ಫೈನ್ ಅಲ್ವಾ? ಇಲ್ಲಿ ನೋಡಿ ಕೈ ಹಿಡ್ಕೊಳ್ಳೋದಕ್ಕೆ ಬರ್ತಾಳೆ. ಇಷ್ಟು ಚೂಟಿ ಇದ್ರೆ ಸಾಕು ಮಕ್ಕಳು ಅಲ್ವಾ? ಹಾಗೆ ಇದು ಚೂಟಿನೂ ಇದೆ, ಬಜಾರಿನೂ ಇದೆ, ಕಿತಿಮಿನೂ ಇದೆ, ಕ್ಯೂಟೂ ಇದೆ. ಮಿಂಚು ಬಂತು ನನ್ನ ಕೈ ಹಿಡ್ಕೊಂತಾಳೆ. ಎಲ್ಲದೂ ಹಿಡ್ಕೊಂಡು ಎಳಿಯೋದು, ಜಗಳ ಆಡೋದು, ತಿನ್ನೋದು ಎಲ್ಲ ಮಾಡುತ್ತಿದ್ದು ಮರಿ. ಏಯ್ ಬಂಗಾರಿ ಕೂತ್ಕೊತಾಳೆ ನೋಡಿ. ಈಗ ಕಾಲು ಮುಂದೆ ಮಾಡಿಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಸೊ ಹೀಗೆ ಮಾಡ್ತಿರೋದು. ಅವರಪ್ಪ ಅಂತೂ ನೋಡಿ ಸಖತ್ ಖುಷಿ ಪಡ್ತಿದ್ದಾರೆ. ಅಯ್ಯೋ ನನ್ನ ಮಗಳಿಗೆ ಕೂತ್ಕೊಳ್ಳೋ ಥರ ಆದ್ಲ ಅಂತ. ಅಪ್ಪ ಅಮ್ಮಂಗೆ ಅದೇನೋ ಒಂಥರ ಖುಷಿ ಇರುತ್ತಲ್ಲ. ಸೊ ನಾವಂತರೂ ಒಂದೊಂದನ್ನು ಕೂಡ ಸಖತ್ ಎಂಜಾಯ್ ಮಾಡ್ತಿದ್ದೀವಿ. 3ನೇದಲ್ಲ ಇದು, ಅದರಲ್ಲೇನಿದೆ ಸ್ಪೆಷಲ್ ಅಂತ ಅನ್ನಿಸ್ತಾನೆ ಇಲ್ಲ ನಮಗೆ. ಎವ್ರಿಥಿಂಗ್ ಅವಳೊಂಚೂರು ಪಾ 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 ಅಂದರೂ ಕೂಡ ನಮ್ಗೊಂಥರ ಸ್ಪೆಷಲ್ಲೇ. ಅಲ್ಲಿ ನೋಡಿ ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಇವಳು. ಮಿಂಚು ಪಾ 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 ಮಿಂಚು ಪಾ ಪಾ ಮಿಂಚು ಪಾ ಪಾ. ಏಯ್ ಕಳ್ಳಿ ಇವಾಗಿನೂ ಅಂದ್ಲು. ನಾನು ಅಂದಿದ್ದು 2 ವರ್ಡ್ಸ್ಗೆ. ಆವಾಗಲೇ ಮತ್ತೆ ಮಾತಾಡ್ತಿಲ್ಲ. ಇಲ್ಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ. ವೆರಿ ಗುಡ್. ಚಿಕ್ಕ ಗಣಪತಿ ಅಂಬಮ್ಮರಿ ಮಿಟ್ಟು. ಅವಳು ಏನಮ್ಮ? ಅವಳು ಅಂಬಮ್ಮರಿ. ಪಾ 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 ನೀನನ್ನ ಪಾ ಪಾ ಪಪ್ಪ ಅರಕ್ಕ ನೋಡೋದು. ಹಿಂಗೆ ಕುತ್ಕೊಂಡಾಗ ಕೆಲವೊಮ್ಮೆ ನನಗೆ ತುಂಬ ಭಯ ಆಗುತ್ತೆ, ಎಲ್ಲಿ ಹಿಂದ್ಗಡೆ ಬೀಳ್ತಾಳೋ ಅಂತ. ಬಟ್ ಇದುವರೆಗೂ ಬಿದ್ದಿಲ್ಲ ಒಂದ್ಸರಿನೂ. ಒಬ್ಬ ಭಯ ಆಗುತ್ತೆ. ಅಮ್ಮ ಅಲ್ಲಡಿ ನನ್ನನ್ನೇ ಭಯ ಪಡಿಸ್ತಾಳೆ. ಹೈ ಬಂಡಕ್ಕ. ಇವರಿಬ್ಬರನ್ನ ಆಟಾಡ್ಸ್ಕೊತ ರೂಮೆಲ್ಲ ಹಿಂಗಿಟ್ಟಿದ್ದೀನಿ. ಸೊ ಅದಿನ್ನು ಹಾಗೆ ಮೂಲೆಯಲ್ಲಿ ಅದು ಸ್ವಲ್ಪ ಅನ್ನೆಸೆಸರಿ ಇರೋದೆಲ್ಲ ತೆಗಿ ಅಂತ ಹೇಳ್ತಿದ್ದಾರೆ ಜಯಂತು. ಏನಿಲ್ಲ ಅಲ್ಲಿ ನೆಸೆಸರಿ ಇರೋದೇ ಹಾಗೆ ಕಾಣುತ್ತೆ. ಬಟ್ ಹಿಂಗಿದೆ. ಹಾಗೆ ಇಲ್ಲಿ ಸ್ವಲ್ಪ ವಾಶ್ರೂಮ್ಗೆ ಹೋಗೋದಕ್ಕೆ ಜಾಗ,
ಪ್ಲಸ್ ಗಾರ್ಡ್ ರಸ್ಬೆರಿಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಸ್ಪೇಸ್ ತುಂಬ ಚೆನ್ನಾಗಾಯಿತು ಅಲ್ವಾ. ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸ್ಟಿಕ್ಕರ್ಸ್ ಬುಕ್ ಮಾಡಿದ್ದೀನಿ, ನಿನ್ನೆನೇ ಬುಕ್ ಮಾಡಿದ್ದೀನಿ, ಬರುತ್ತೆ. ಅದು ವಾಲ್ಸ್ ಎಲ್ಲ ನೀಟಾಗಿ ಹಚ್ಕೊಂಡ್ಬಿಟ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸೊ ಇದು ನನ್ನ ಐಡಿಯಾ. ಇನ್ನು ಮಿಷನ್ ಇಲ್ಲೇ ಇರುತ್ತೆ. ಏನಮ್ಮ ಇನ್ನು ನೋಡಿ, ಅಂಬ ಮರಿ ಗೊಂಬೆ ಮರಿ ಮಿಂಚು, ಏಯ್ ಅಡುಗೆ ಮಾಡ್ಬೇಕು ನಾನು. ಸೊ ಇವಾಗ ಕಸ ಹೊಡೆದಿದ್ದೆಲ್ಲ ಆಯಿತು, ಮನೆಯೆಲ್ಲ ಕಸ ಹೊಡೆದಾಯಿತು. ಸೊ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಕುಕ್ಕರಲ್ಲಿ ಹೆಸರು ಕಾಳು ಇಟ್ಟಿದ್ದೀನಿ. ಹೆಸರು ಕಾಳು ಇಟ್ಟು ಸೊಪ್ಪೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬಂದು ತಲೆ ತಿಂತಾ ಇದ್ದಾಳೆ, ಫುಲ್ ಕೂಗೋದು, ಗಲಾಟೆ ಮಾಡೋದು, ಅಳೋದೆಲ್ಲ ಮಾಡ್ತಿದ್ದಾಳೆ. ಹಾಗೆ ಅವಳನ್ನ ಮಾತಾಡ್ಸ್ಕೊತ ಸೊಪ್ಪೆಲ್ಲ ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಹೆಚ್ಚಿ ರೆಡಿ ಮಾಡ್ಕೋಬೇಕು. ಮಿಟ್ಟು ಬಾಮ್ಮ, ಸಾಕು ಬಾಮ್ಮ. ಅವಳೊಬ್ಬಳೆ ಬಚ್ಚಲಿಗೆ ಹೋಗಿ ನೀರು ಹಾಕಿ ಬರ್ತಾಳೆ. ಸೊ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಹೆಸರು ಕಾಳು ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಹಾಗೆ ಅನ್ನಕ್ಕೆ ಸೈಡಿಗೆ ಇಟ್ಟಿದ್ದೀನಿ. ಆ್ಯಂಡ್ ಜಯಂಟ್ ಬಂದು ತುಂಬ ಹೊತ್ತಾಯಿತು. ಅವ್ರು ಬಂದು ಸ್ವಲ್ಪ ಮಿಂಚು ನಡ್ಕೊಂಡಿದ್ದಕ್ಕೆ ನನಗೆ ಇದೆಲ್ಲ ಕೆಲಸ ಆಗಿದ್ದು. ಎಲ್ಲ ಸೊಪ್ಪು ಸೋಸ್ಕೊಂಡೆಲ್ಲ ಕುತ್ಕೊಂಡಿದ್ದಾಗ ಬಂದು ಒಂದು ಸಾರಿ ಸೊಪ್ಪೆಲ್ಲ ಚೆಲ್ಬಿಟ್ಲು. ಮತ್ತು ಅದನ್ನೆಲ್ಲ ಮಾಡಿಕೊಂಡು ಅಡುಗೆ ಮಾಡೋದ್ರೊಳಗೆ ಸುಸ್ತಾಗ್ಬಿಡ್ತು. ಸ್ವಲ್ಪ ಹೊತ್ತಾಯಿತು ಟೈಮ್ ಸ್ಪೆಂಡ್. ಆಲ್ರೆಡಿ 2:30 ಆಗಿದೆ. ಇವಾಗ ಮಕ್ಕಳಿಗೆ ಏನಾದ್ರು ತಿನ್ನಿಸಿ ನಾವೇನಾದ್ರು ತಿಂದು ಅವ್ರನ್ನ ಮಲಗಿಸ್ತೀನಿ. ಮಿಂಚು ಜಸ್ಟ್ ಮಲ್ಕೊಂಡ್ಲು, ಫ್ಯಾನ್ ಹಾಕಿ ಕೈ ಬಿಟ್ಟಿದ್ದೀನಿ. ಈ ಕಡೆ ಬಾ. ಆ್ಯಂಡ್ ಏನು ಗೊತ್ತಾ, ಅವಳ ಮಲಗಿಸೋದ್ರೊಳಗೆ ಸುಸ್ತಾಗ್ಬಿಡ್ತು. ಇನ್ನು ನೋಡಿ, ಜಯಂತ್ ಮತ್ತು ಇನ್ನೊಬ್ಬರು ಅಣ್ಣ ಬಂದಿದ್ದರು, ನಮ್ಮ ಫ್ಯಾಮಿಲಿ ಫ್ರೆಂಡು. ನಮ್ಮ ಮನೆಗೆ ಬರೋದೇ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಒಂಥರ ಫ್ಯಾಮಿಲಿ ಇದ್ದಂಗೆ ಅವರೆಲ್ಲ. ಆ್ಯಂಡ್ ಅವರು ಕೂಡ ಊಟ ಮಾಡಿ ಹೋದರು. ಬಟ್ ನಾನು ಊಟ ಮಾಡೋದು ಅರ್ಧಂಬರ್ಧ ನಿಂತಿದೆ. ನಿಮಗೆ ಗೊತ್ತಾಗಿರ್ಬೇಕಲ್ಲ, ಒಂದು ಸರಿನೂ ಕೂಡ ನೆಮ್ಮದಿಯಿಂದ ಊಟ ಮಾಡೋದಕ್ಕಾಗಲ್ಲ. ಒಂದು ಜಯಂತ್ ನಾನು ಇದ್ವಿ ಅಂತಂದರೆ ಒಬ್ಬರು ಊಟ ಮಾಡಿ ಇನ್ನೊಬ್ಬರು ಹಾಗೆ ಕೂತಿರ್ತೀವಿ. ಇಲ್ಲ ನಾನು ಊಟ ಮಾಡಿ ಅವ್ರಿಗೆ ಬಿಡ್ತೀನಿ, ಹಿಂಗೆ ಮಾಡ್ತಿರ್ತೀವಿ. ತುಂಬ ಕಾಡಿಸ್ತಾಳೆ ಅವಳು. ಊಟ ಮಾಡುವಾಗ ಮಾತ್ರ ಸಖತ್ ಕಾಡಿಸ್ತಾಳೆ. ಅದಕ್ಕೆ ಇವಾಗಿದ್ದು ಅವಳಿಗೆ ಒಂದು ಸ್ವಲ್ಪ ಅನ್ನ ತಿನ್ನಿಸ್ದೆ ಮಿಂಚುಗೆ. ಅವಳಿಗೆ ಊಟ ಮಾಡಿಸಿ ಹಾಲು ಕುಡಿಸಿ ಮಲಗಿಸ್ದೆ. ಕೈ ಸಮೇತ ಹಾಗೆ ತೊಳ್ಕೊಂಡು ಎದ್ದು ಬಂದಿದ್ದೆ ನಾನು. ಇವಾಗ ಮಿಟ್ಟು ಊಟ ಮಾಡಿಸ್ಬೇಕು. ಮಿಟ್ಟು ಮಮ್ಮು ತಿನ್ಬಾ. ಇವಾಗ ಅವಳಿಗೆ ಊಟ ಮಾಡಿಸಿದ್ರೆ ಮಲಗಿಸ್ಬಿಡ್ತೀನಿ. ಸೊ ಹೀಗೆ ಅವ್ರದ್ದು ಊಟ ಮಾಡಿದ ತಕ್ಷಣ ಮಲಗಿಸುವಂಥ ಕೆಲಸ ಮಾಡ್ತೀನಿ. ನಾನು ಕೂಡ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊತೀನಿ. ಮಿಟ್ಟುಗೆ ಸ್ವಲ್ಪ ಹುಷಾರಿರಲಿಲ್ಲಲ್ಲ, ಹಂಗಾಗಿ ಮೆಡಿಸಿನ್ ಹಾಕ್ತಾಯಿದ್ದೀನಿ. ಸೊ ಮೆಡಿಸಿನ್ ಮಾತ್ರ ಈಸಿಯಾಗಿ ಹಾಕಿಸ್ಕೊತಾರೆ ನನ್ನ ಮಕ್ಕಳು. ಸೊ ಮುಂಚೆ ಹೀಗೆ ಇದೇ ಮಿಟ್ಟುಗೆ ಕೈ ಕಾಲೆಲ್ಲ ಹಿಡ್ಕೊಂಡು ಹಾಕ್ತಿದ್ದೆ. ಬಟ್ ಒಂದು ಸರಿ ಸ್ಟ್ರಿಕ್ಟಾಗಿ ಹೇಳಿದಾಗ ಅವತ್ತಿಂದ ಇವತ್ತಿನವರೆಗೂ ಹೀಗೆ ಹಾಕೋದು. ಸೊ ನನಗೆ ಮೆಡಿಸಿನ್ಸ್ ಹಾಕೋದು ಕಷ್ಟನೇ ಅಲ್ಲ, ಈವನ್ ಮಿಂಚುಗೂ ಅಷ್ಟೇ. ಹಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು. ಅದಕ್ಕೇನೋ ಗೊತ್ತಿಲ್ಲ, ಚಿಟ್ಟಿಗಾಗಿರಲಿ, ಮಿಟ್ಟು ಆಗಿರಲಿ, ಮಿಂಚು ಆಗಿರಲಿ, ಮೆಡಿಸಿನ್ ಹಾಕೋದು ನನಗೆ ಕಷ್ಟನೇ ಅಲ್ವೇ ಅಲ್ಲ. ಸೊ ನೋಡಿ, 2 ಹಾಕಿದ ತಕ್ಷಣ ನೀರು ಕುಡಿದ್ಲು ಸ್ವಲ್ಪ. ಬಟ್ ಯಾವಾಗಲೂ ಶೀತ ಜ್ವರ ಆಗಿದ್ದು ಹಾಕ್ತೀನಲ್ಲ ಮೆಡಿಸಿನ್, ಅವಾಗ ನೀರು ಕುಡಿಯೋಲ್ಲ ಇವರು. ಈ ಕೆಮ್ಮಿಂದೊಂದು ಬ್ರೋನ್ಸಡೆಕ್ಸ್ ಹಾಕ್ತೀನಲ್ಲ, ಅದು ಸ್ವಲ್ಪ ಕಹಿ ಇರುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ಕ್ವಾಂಟಿಟಿ ಕಡಿಮೆನೇ ಕುಡಿಸ್ತೀನಿ. ಯಾಕಂದರೆ ಔಷಧಿ ಹಾಕಿದಾಗ ಜಾಸ್ತಿ ನೀರು ಕುಡಿಸ್ಬಾರ್ದು. ಅದಕ್ಕೆ ಸ್ವಲ್ಪ ಕುಡಿಸಿ ಇವಾಗ ಮಲ್ಕೊಳ್ಳೋದಕ್ಕೆ ಹೇಳ್ತಿದ್ದೀನಿ. ಆದರೂ ಮಲ್ಕೊಳ್ಳಲಿಲ್ಲ ಅವಳು. ಅಲ್ಲಿ ನೋಡಿ ಎಂಥ ಡವ್ ಮಾಡ್ತಾಳೆ. ಇವಾಗ ಹೊಟ್ಟೆ ತುಂಬ ಊಟ ಮಾಡಿಸಿದ್ದೀನ, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಹಗ್ ಕೊಟ್ಟು ಮಲ್ಕೊತಿದ್ದಾಳೆ. ಬಟ್ ಏನಂತಂದರೆ ಅವಳಿಗೆ ಹಾಲು ಕೊಟ್ಟು ಅಭ್ಯಾಸ ಅಲ್ಲ. ಅಟ್ಲೀಸ್ಟ್ ಮಲ್ಗೋದಕ್ಕಿಂತ ಮುಂಚೆ ಹಾಲು ಕೊಟ್ಟರೆ ಕುಡಿತಾ 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 ನಿದ್ದೆ ಬಂದುಬಿಡುತ್ತೆ. ಇಲ್ಲ ಅಂತಂದರೆ ಏನು ಮಾಡ್ತಾಳೆ ಅಂದರೆ ಆ ಜೋಲಿನ ಮಲ್ಕೊಂಡು ವಟ 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 ಅಂತಲೇ ಇರ್ತಾಳೆ. ಇತ್ತೀಚೆಗೆ ಏನು ಅಭ್ಯಾಸ ಆಗಿದೆ ಅಂತಂದರೆ ಅವಳಿಗೆ ಆ ಜೋಲಿ, ಇವಳಿಗೆ ಈ ಜೋಲಿ. ಅಕಸ್ಮಾತ್ ಮಿಂಚುನೇನಾದರೂ ಅವಳು ಮಲ್ಕೊಂಡ್ರು ಅಂತ ಜೋಲಿಲಿ ಹಾಕಿದ್ರೆ, ಅಮ್ಮ ಇದು ನಂದು, ಅದು ಮಿಂಚುದು, ತಗೊಳ್ಳೋಣ ಅಂತೇಳಿ ಅಂತಿರ್ತಾಳೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಣ್ಣೋಳನ್ನ ಈ ಕಡೆ, ದೊಡ್ಡೋಳನ್ನ ಆ ಕಡೆ, ಇಬ್ರಿಗೂ 2 ಹಾಕ್ಬಿಡ್ತೀನಿ. ಆರಾಮ್ಸೆ ಮಲ್ಕೊಂಡ್ರೆ 1.5 ತಾಸಿಂದ 1-2 ತಾಸು ನನಗೆ ಫ್ರೀ ಟೈಮ್ ಸಿಕ್ಕಂಗಾಗುತ್ತೆ. ಇವರಿಬ್ಬರು ಮಲ್ಕೊಂಡ್ರು ಎಂಥ ಫೀಲ್ ಗೊತ್ತಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಧ್ಯಾಹ್ನದವರೆಗೂ ನಾನು ಹೆಂಗಿರುತ್ತೆ ಕತೆ ಅಂತೇಳಿ. ಇವಾಗ ಆಲ್ರೆಡಿ 3:30 ಆಗಿದೆ. ಇದು ಮಧ್ಯಾಹ್ನ ಅಲ್ಲ, ಸಂಜೆ. ಸೊ ಇದಿಷ್ಟು ಕತೆ ಆದರೆ ಇವಾಗ ಅವಳು ಮಲ್ಕೊಂಡ್ಳು. ಅವಳು ಸುಮ್ಮನೆ ಮಲ್ಕೊಳ್ಳಲ್ಲ, ವಟ ವಟ ಅಂದ್ಕೊಂಡು ಮಲ್ಕೊತಾಳೆ. ಹಾಗೆ ಇವಾಗ ಹಾಲು ಕೊಟ್ಟೆ. ಹಾಲು ಕೊಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಅವಳಿಗೆ ಅದೇನೋ ನಿಪ್ಪರ್ ಇಟ್ಕೊಂಡ್ರೆ ಬೇಗ ನಿದ್ದೆ ಬರುತ್ತೆ ಅಂತೇಳಿ ಹಾಲಿದೆ ಅಂತೇಳಿ ಹೋಗ್ಕೊಟ್ಟೆ. ಸೊ ಹೊಟ್ಟೆ ತುಂಬ ಚೆನ್ನಾಗಿ ಆರಾಮಾಗಿರ್ತಾಳೆ ಅಂತೇಳಿ. ಅದರಲ್ಲೂ ಔಷಧಿ ಬೇರೆ ಹಾಕಿದ್ದೀನಲ್ಲ. ಸೊ ಇದಿಷ್ಟು ಆಯಿತು ಅಂತಂದರೆ ಇವಾಗ ನನಗೆ ಟೈಮ್ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ. ಇವಾಗ ನಾನು ಏನು ಮಾಡ್ಕೋಬೋದು ಅಂದರೆ, ಒಂದು ಮಲಗ್ಬೋದು, ಇಲ್ಲ ಅಂದರೆ ಪಾತ್ರೆ ತೊಳ್ಕೊಬೋದು, ಇಲ್ಲ ಅಂದರೆ ಎಡಿಟ್ ಮಾಡ್ಬೋದು, ಇಲ್ಲ ಅಂದರೆ ನಂದು ಏನಾದರೂ ಬೇರೆ ಪ್ರಮೋಷನ್ ವರ್ಕ್ ಇದೆ ಅಂತಂದರೆ ಅದನ್ನು ಮಾಡ್ಕೋಬೋದು. ಹಾಗೆ ಇವತ್ತಿನ ಒಂದು ದಿನದಲ್ಲಿ ನಾನು ಹೆಂಗೆ ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ, ಪಾತ್ರೆ ತೊಳಿಬೇಕಿತ್ತು, ಬಟ್ ಓಕೆ ಆಮೇಲೆ ತೊಳ್ಕೊಂಡ್ರೆ ಆಯಿತು. ಬಟ್ ಆದರೆ ನನಗೆ ಇವಾಗ ಇಂಪಾರ್ಟೆಂಟ್ ಯಾವುದಿದೆ, ನಿದ್ದೆ
ಓಕೆ. ಆ್ಯಂಡ್ ಎಡಿಟಿಂಗ್ ಇಟ್ಸ್ ಓಕೆ, ಎಡಿಟಿಂಗ್ ಯಾವುದೂ ಬ್ಯಾಲೆನ್ಸ್ ಮಾಡಿಲ್ಲ. ಬಟ್ ಪ್ರಮೋಷನ್ ವೀಡಿಯೋಗಳನ್ನ ಕೆಲವೊಂದು ದಿನ ನಾನು ಶೂಟ್ ಮಾಡಬೇಕಿದೆ. ಸೊ ಈ ಟೈಮನ್ನು ನಾನು ಇವಾಗ ಇನ್ಮೇಲೆ ಪ್ರಮೋಷನ್ಗೆ ಅಂತೇಳಿ ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಏನಬ್ಬ ಅಂತಂದರೆ 1.5 ತಾಸು 1.5 ಅವರಿಂದ 2 ಅವರ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಷ್ಟೊಳಗಡೆ ಮಿಂಚು ಎದ್ಬಿಡ್ತಾಳೆ. ಹಾಗಾಗಿ ಇವಾಗ ಏನಿಲ್ಲ, ತಡ ಮಾಡೋದು ಬೇಡ. ಜಸ್ಟ್ ನಾನು ಫ್ರೆಶ್ ಆಗ್ತೀನಿ, ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ರೆಡಿಯಾಗಿ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬಗ್ಗೆ ನಾನೆಲ್ಲ ಮಾಡ್ತೀನಿ ಅಂತ. ಅದು ಬರೀ ಇದೇ ಕತೆ ಆಗಿಬಿಡುತ್ತೆ. ಏನಂತಂದರೆ ಸೆಲ್ಫ್ ಕೇರ್ಗೆ ಸ್ವಲ್ಪ ಟೈಮ್ ಕಡಿಮೆ ಸಿಗುತ್ತೆ. ಬಟ್ ನನಗೆ ಅಷ್ಟರ ಮಟ್ಟಿಗೆ ಏನು ಕೊರತೆ ಮಾಡ್ಕೊತಾ ಇದ್ದೀನಿ ನನಗೆ ನಾನು ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿನೇ ತುಂಬ ಪೀಸ್ಫುಲ್ ಆಗಿದ್ದೀನಿ, ಹಾಗೆ ತುಂಬ ರಿಲ್ಯಾಕ್ಸ್ಡ್ ಆಗಿ ಕೂಡ ಇದ್ದೀನಿ. ಅನ್ನಿಸ್ತಾ ಇಲ್ಲ. ತುಂಬ ಜನ ಅಂತಿರ್ತಾರೆ, ಯಾಕೆ ನಿನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗಲ್ವಾ, ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಏನು ಅಂತೇಳಿ. ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಯಾಕಂದರೆ ಮೇ ಬಿ ಎಂಜಾಯ್ ಮಾಡ್ತಿದ್ದೀನಾ ಅಥವಾ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಾ ಅಥವಾ ಏನೂ ಗೊತ್ತಿಲ್ಲ. ಬಟ್ ತುಂಬ ಜನ ನಾನು ನೋಡಿರೋರೆಲ್ಲ ಕೇಳ್ತಾರೆ ಹೊರಗಡೆಯಿಂದ, ಹೆಂಗಮ್ಮ ಮ್ಯಾನೇಜ್ ಮಾಡಿ. ನನಗಿಂತ ದೊಡ್ಡವರೆಲ್ಲ ಕೇಳ್ತಿದ್ದಾರೆ. ಸೊ ಮಕ್ಕಳನ್ನ ಕಷ್ಟ ಅಂತ ಅಂದ್ಕೊಂಡ್ರೆ ಮೇ ಬಿ ಕಷ್ಟ ಆಗುತ್ತೇನೋ ಅವ್ರಿಗೆ. ನನಗೆ ಎಂಜಾಯ್ ಮಾಡ್ತಿದ್ದೀನಿ, ನಾನು ಅವ್ರ ಜೊತೆ ಫುಲ್ ಆಟ ಆಡ್ತಿದ್ದೀನಿ. ಹಾಗಾಗಿ ನಂಗೆ ಅನ್ನಿಸ್ತಾ ಇಲ್ಲ. ಅಂದರೆ ಮನುಷ್ಯಂಗೆ ಒಂದಲ್ಲ ಒಂದು ರೀತಿಯಾಗಿ ಕಷ್ಟ ಇದ್ದೇ ಇರುತ್ತೆ. ನಾವು ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡ್ರೆ ಈ ಥರ ಅನಿಸಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಒಂದು ಲೈಫ್ಗೆ ನಾನೇ ರೆಸ್ಪಾನ್ಸಿಬಿಲಿಟಿ ಅಂತ ಯಾವಾಗಲೂ ಅಂದ್ಕೊತಿರ್ತೀನಿ ನಾನು. ಹಾಗೆ ಈವನ್ ನನ್ನ ಕೆಲಸ ಇದೆ, ನಾನು ಅಮ್ಮನ್ನು ಕರೆದು ನಮ್ಮ ಅಮ್ಮನಿಗೆ ನನ್ನ ಕಡೆಯಿಂದ ಭಾರ ಆಗಬಾರ್ದು ಅಂತಲೂ ಯೋಚನೆ ಮಾಡ್ತಿರ್ತೀನಿ. ಹಾಗಾಗಿ ಅದೇನು ಅನಿಸಲ್ಲ ನನಗೆ. ಸ್ನಾನ ಮಾಡೋಕ್ಕೆ ಹೋಗಬೇಕು. ಸ್ನಾನ ಮಾಡಿದ್ಮೇಲೆ ನಾನು ರೆಡಿಯಾಗಿ ನನ್ನ ಕೆಲಸ ನಾನು ಅವ್ರು ಎದ್ದೇಳೋದ್ರೊಳಗಡೆ ಮುಗಿಸ್ಕೋಬೇಕು. ಸೊ ಫ್ರೆಂಡ್ಸ್, ನನ್ನ ಮಕ್ಕಳು ಮಲ್ಕೊಂಡ್ರು ಅಂತ ಟೈಮಲ್ಲಿ 3 ವೀಡಿಯೋಸ್ ಶೂಟ್ ಮಾಡಿಕೊಂಡೆ. ಚಿಕ್ಕದೇ ಅದೆಲ್ಲ. ಚಿಟಿ ಫೇಸೆಲ್ಲ ಪೌಡರ್ ಅನ್ನಿಸ್ತಾಯ್ತಾ? ಒಂದು ಪೌಡರ್ನ ರಿವ್ಯೂ ಮಾಡ್ತಿದ್ದೆ. ಅದು ಫುಲ್ ಒಂಥರ ವೈಟಿಶ್ ಇದೆ ಪಾಂಡ್ಸು. ಅದು ಆ್ಯಕ್ಚುಲಿ ನನಗೆ ಆಗಬರಲ್ಲ. ಸೊ ಅದನ್ನು ರಿವ್ಯೂ ಮಾಡಿದೆ. ಹಾಗಾಗಿ ಇಷ್ಟೊಂದು ಬೂದಿ ಅಂತ ಅನ್ನಿಸ್ತಾ ಇದೆ. ಸೊ ಏನಂದರೆ 3 ವೀಡಿಯೋ ಶೂಟ್ ಮಾಡ್ಕೊಂಡೆ. ಯಾಕೋ ಒಂದು ಸ್ವಲ್ಪ ಸುಸ್ತಾಗ್ಬಿಡ್ತು. ಸುಸ್ತು ಯಾಕೆ ಅಂದರೆ ಶೂಟ್ ಮಾಡಿದ್ದಕ್ಕಲ್ಲ, ಬೇರೆ ಕಾರಣಕ್ಕೆ. ಹಾಗೆ ಏನಂತಂದರೆ ಸ್ವಲ್ಪ ಯಾಕೋ ಶೀತ ಅಂತ ಅನ್ನಿಸ್ತು ನನಗೆ. ಈ ಸ್ಟ್ಯಾಂಡ್ ಫ್ಯಾನ್ ಆಗಲ್ಲ. ಸ್ಟ್ಯಾಂಡ್ ಫ್ಯಾನ್ ಅದು ಯಾಕೆ ಆಗಲ್ಲ ಅಂತಲೇ ಗೊತ್ತಿಲ್ಲ. ನಮ್ಮ ಮೇಡಮ್ ಅವ್ರು ಆಲ್ರೆಡಿ ಎದ್ಬಿಟ್ಟಿದ್ದಾಳೆ. ಅವಳು ಎದ್ದಿದ್ದು ನೋಡೇ ಸುಸ್ತಾಯಿತು ಅಂತ ಅನ್ಕೊತೀನಿ. ರೈಟ್. ಸೊ ಎದ್ದಿದ್ದಾಳೆ. ಇವಾಗ ಎದ್ದು ಅವಳಿಗೆ ಜಸ್ಟ್ ಮಾಡಿಕೊಂಡು ಹಾಲು ಕುಡಿಸಿ ಎದ್ದಿದ್ದೀನಿ. ಮಿಂಚು ಅಲ್ಲಿ ನೋಡಿ ಎಷ್ಟು ಕಿತಿಮೆ ಮಾಡ್ತಾಳೆ. ಸೊ ನೋಡಿ, ಅವ್ರ ಅಕ್ಕ ಮಲ್ಕೊಂಡಿದ್ದಾಳೆ. ನೀನು ಸ್ವಲ್ಪ ಲೇಟಾಗಿ ಎದ್ದೇಳಬೇಕೇ ಮಿಂಚು. 1.5 ಅವರ್ ಮಲ್ಗ್ತಾಳೆ. 1.5 ಅವರ್ 2 ಅವರ್ಸ್ ಮಲ್ಕೊಂಡ್ಲು ಅಂದರೆ ಅದೇ ಲಕ್ಕಿಯೆಸ್ಟ್ ನನಗೆ. ಸೊ ಅಷ್ಟು ಅವಳು ಎದ್ದೇಳೋದ್ರೊಳಗಡೆ ಅಂತೂ ಇಂತೂ ಮುಗಿಸ್ಕೊಂಡ್ಬಿಟ್ಟೆ. ಎಕ್ಸಾಕ್ಟಾಗಿ ನಂದು ಮುಗಿದ ತಕ್ಷಣ ನಮ್ಮ ಚಿಟ್ಟಿನೂ ಬಂದ 5:15 ಈಗ. ಸೊ ಬಂದು ಅಮ್ಮ ಅಂಗಡಿಗೆ ಹೋಗ್ತೀನಿ ಅದು ಇದು ಅಂತ ಹೇಳ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇವಾಗ ಎಡಿಟಿಂಗ್ ಏನು ಇವಾಗ ಇಟ್ಕೊಳ್ಳಲ್ಲ. ಸೊ ನನಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ನಾನು ಎಡಿಟಿಂಗ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಏನಂತಂದರೆ ನನಗೆ ರಾತ್ರಿ ಟೈಮ್ ಎಡಿಟಿಂಗ್ ಆಗಲ್ಲ. ನನಗೆ ಅದು ಏನೇ ಅಂದ್ಲಿ, ಯಾಕಂದರೆ ಮಧ್ಯಾಹ್ನ ಮಲಗಲ್ವಲ್ಲ. ಸೊ ಮಧ್ಯಾಹ್ನ ಮಲಗಿದ್ರೆ ನಾನು ರಾತ್ರಿ ಎಡಿಟಿಂಗ್ ಮಾಡ್ಕೋಬೋದು. ಮಧ್ಯಾಹ್ನ ಮಲಗಲ್ಲ, ಏನಿಲ್ಲ. ಮಲಗೋದು ತುಂಬ ರೇರ್ ಫ್ರೆಂಡ್ಸ್, ತುಂಬ ರೇರ್ ಅಂದರೆ ತುಂಬ ರೇರ್. ಅದರಲ್ಲಿ ಅಮ್ಮನ ಮನೇಲಿ ಹೋಗ್ತೀನಿ. ಅಮ್ಮನ ಮನೇಲಿ ಮಲಗೋದಕ್ಕೆ ಆಗಲ್ಲ ನನಗೆ. ಯಾಕಂದರೆ ಮಕ್ಕಳನ್ನೆಲ್ಲ ಅಮ್ಮನಿಗೆ ಬಿಟ್ಟು ನಾನು ಮಲ್ಕೊಳ್ಳೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ನನಗೆ. ಯಾವಾಗಾದ್ರೂ ಮಲ್ಕೊಂಡಿರ್ತೀನಿ. ಅವಾಗ ಮಲ್ಕೊಂಡಾಗ ಇವಳೇನಾದ್ರೂ ಕುಯ್ ಅಂದ್ಲು ಅಂತಂದರೆ ಮುಗಿತಾ ಎದ್ದುಬಿಟ್ಟಿರ್ತೀನಿ. ನಿಮಗೆ ಸ್ವಲ್ಪ ಹೊತ್ತು ನೋಡ್ಕೊಳಕ್ಕೆ ಬರಲ್ಲ ಹಂಗೆ ಹೆಂಗೆ ಅಂತ ಅಂದ್ಕೊಂಡು ಬೈಕೊಂಡು ಹೇಳ್ತೀನಿ. ಸೊ ಅದಕ್ಕೆ ನಿದ್ದೆ ಆಗಲ್ಲ. ಅದಕ್ಕಂತಾನೆ ನಾನು ರಾತ್ರಿ ಅಡುಗೆ ಇವಾಗ ಏನು ಮಧ್ಯಾಹ್ನ ಮಾಡಿರ್ತೀನೋ ಅದನ್ನು ಮ್ಯಾನೇಜ್ ಮಾಡ್ತೀನಿ. ಪ್ಲಸ್ ರಾತ್ರಿ ಊಟ ಬೇಗ ಮಾಡ್ತೀನಿ ಆ್ಯಂಡ್ ಬೇಗ ಮಲ್ಕೊತೀನಿ. ಊಟ ಮಾಡಿದೆ ಅಂತಂದರೆ ಬೇರೆ ಏನು ಕೆಲಸನೂ ಮುಟ್ಟಲ್ಲ. ಈವನ್ ಪಾತ್ರೆ ಇದ್ವು ಅಂತಂದ್ರೂ ಹಾಗೆ ಬಿಟ್ಟು ಮಲ್ಕೊಂಡಿರ್ತೀನಿ. ಯಾಕಂದರೆ ಸ್ಟ್ರೈನ್ ಆಗಿರುತ್ತೆ ಬಾಡಿ. ಇವಳನ್ನ ಎತ್ಕೊಳ್ಳೋದಂದ್ರೆ ಏನು ಕಷ್ಟನಾ ಎಲ್ಲರೂ ಅಂತಾರೆ, ಎಲ್ಲ ಎತ್ಕೊಂಡು ಅದನ್ನೆಲ್ಲ ಮೈಗೈ ನೋವು ಆಗಲ್ವ ನಿನಗೆ ಅಂತೇಳಿ. ನನ್ನ ಕಷ್ಟ ಯಾರಿಗೆ ಗೊತ್ತು. ತುಂಬ ಪೇನ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಅದನ್ನು ಸ್ವಲ್ಪ ಹ್ಯಾಪಿನೆಸ್ಸಿಂದ ಫೀಲ್ ಮಾಡ್ತೀನಿ ಅಷ್ಟೇ. ಸೊ ರಾತ್ರಿ ಬೇಗ ಮಲ್ಕೊಂಡ್ರೆ ನಿದ್ದೆ ಆಗುತ್ತೆ, ಇಲ್ಲ ಅಂದರೆ ನಿದ್ದೆ ಆಗಲ್ಲ, ಕಣ್ಣೆಲ್ಲ ನೋವು ಬರುತ್ತೆ. ಅದಕ್ಕೆ ಇವಾಗ ಯಾಕೋ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಅಣ್ಣ ಬರ್ತಾ ಇದ್ದಾನೆ, ರಾಖಿ ಕಟ್ಟಬೇಕು ಅವನಿಗೆ. ಅದಕ್ಕಂತಾನೆ ಎದ್ದು ಕೂತ್ಕೊಂಡಿದ್ದೀನಿ. ಲೊಕೇಶನ್ ಎಲ್ಲ ಶೇರ್ ಮಾಡಿ ವೇಟ್ ಮಾಡಿ. ಸೊ ನನ್ನ ತಮ್ಮಂಗೆ ಹೇಳ್ಬೇಕೀಗ ರಾಖಿ ತೊಗೊಂಬಾ ಒಂದು ಅಂತೇಳಿ. ಫ್ರೆಂಡ್ಸ್, ಇದು ಯಾರು ಅಂತಂದರೆ ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿನ ಬಿಟ್ಟು ಹೊರಗಡೆಯಿಂದ ನಾನು ಫಸ್ಟು ಅಣ್ಣ ಅಂತ ಕರೆದಿದ್ದು ಇವ್ರಿಗೇನೆ. ಆಲ್ಮೋಸ್ಟ್ ನಮ್ಮ ಲವ್ ಸ್ಟೋರಿ ಯಾರ್ಯಾರೆಲ್ಲ ನೋಡಿರ್ತೀರಿ ಅವ್ರಿಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಚಂದ್ರು ಅಂತ ಹೇಳಿ ನೇಮ್ ಹೇಳಿದ್ದೆ ಗೊತ್ತಾ. ಸೊ ನನ್ನ ಫೇಸಲ್ಲಿ ಅಷ್ಟು ಖುಷಿ ಇದೆ ಅವ್ರನ್ನ ನೆನೆಸ್ಕೊಂಡ್ರೆ ಸಾಕು. ಸೊ ನಮ್ಮ ಚಂದ್ರಣ್ಣ ಇವರು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅವ್ರನ್ನ ಕರೆಸಿ ರಾಖಿ ಕಟ್ಟಿದ್ದೀನಿ ಈ ವರ್ಷ. ಹಾಗೆ ಪ್ರತಿ ವರ್ಷ ನೀನೇ ಫಸ್ಟ್ ಬಂದು ರಾಖಿ ಕಟ್ಟಿಸ್ಕೋಬೇಕು ಅಂತಲೂ ಹೇಳಿದ್ದೀನಿ. 3 ಚಾಕ್ಲೇಟ್ ಕೊಟ್ಟು ಹೋಗಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಡೈರಿ ಮಿಲ್ಕ್ ಸಿಲ್ಕು, ಇದರಲ್ಲಿ ನಟ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ.
3 ತಂದಿದ್ರು, ಅಂದರೆ 3 ಮಕ್ಕಳಿದ್ದಾರೆ ಅಂತೇಳಿ. ಸೊ 3ನೇ ಮಗು ತಿನ್ನಲ್ಲ, ನಾನೇ 3ನೇ ಮಗು. ಸೊ ಅದರಲ್ಲಿ ಇವಳೊಂದು ಇಟ್ಕೊಂಡಿದ್ದಾಳೆ, ತಗೊಳಮ್ಮ ನಿಂದು ಇದು. ಹಾಗೆ ಇವನೊಂದು ಇಟ್ಕೊಂಡಿದ್ದಾನೆ. ಸೊ ಇವನು ಆಲ್ರೆಡಿ ಒಂದು ಅರ್ಧ ತಿಂದಿದ್ದ, ಅದೊಂದು ಅರ್ಧ ನಾನು ತಿಂದೆ. ಹಾಗೆ ಅಮ್ಮಂಗೆ ಫೋನ್ ಮಾಡಿದ್ದೆ, ಅಮ್ಮ ಯಾಕೋ ಇವತ್ತು ತುಂಬ ಸುಸ್ತಾಗ್ತಾ ಇದೆ ಅಂಥೇಳಿ. ಸೊ ಅಮ್ಮ ಬರ್ತೀನೋ ಬಾ ಅಂತಂದರು. ಮಳೆ ಬರ್ತಾ ಇದೆ, ಯಾಕೋ ಫ್ರೆಂಡ್ಸ್ ಗೊತ್ತಿಲ್ಲ, ಸಡನ್ಲಿ ಶೀತ ಅನ್ನಿಸ್ತಾ ಇದೆ. ಹಾಗೆ ಸಖತ್ ಹೆಡ್ಡೇಕ್ ಮತ್ತು ಮಳೆ ಭಾರ ಅಂತ ಅನ್ನಿಸ್ತಾ ಇದೆ. ಎನಿವೇ ಇನ್ನೇನು ಕೆಲಸ ಇಲ್ಲ, ನಂದು ಎಡಿಟಿಂಗ್ ಸಾಧ್ಯ ಆದರೆ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನಾಳೆ ಪೋಸ್ಟ್ಪೋನ್ ಮಾಡ್ತೀನಿ. ಹಾಗೆ ಏನಂತಂದರೆ ನಾಳೆ ಬೆಸ್ಟ್ ಲಾಗ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹೊರಗಡೆ ಹೋಗೋದು. ಸೊ ಎಸ್, ನೀವು ಖಂಡಿತ ಆ ಲಾಗ್ನ ನೋಡ್ತೀರಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಾನು ತುಂಬ ದಿನಗಳಿಂದ ವೇಟ್ ಮಾಡಿ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಅಂತ ಒಂದು ವಿಚಾರ ನನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಮಕ್ಕಳದು ಅಂತಂದರೆ ಮಿಂಚುಗೆ ನಾನು ಸ್ನಾನ ಮಾಡಿಸ್ಬೇಕಿತ್ತು. ಸೊ ಥಂಡಿಗಿದೆ, ನನಗೆ ಸ್ನಾನದ ಬಗ್ಗೆ ನಿಜವಾಗ್ಲೂ ನೀವೇನಾದರೂ ಬೈಕೊಡಿ, ನನಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನೋಡಿ, ದೊಡ್ಡವರಾಗಿ ನಮಗೆ ಇಷ್ಟು ಹೆಡ್ಡೇಕ್ಸು ಮತ್ತು ಇಷ್ಟೊಂದು ಸುಸ್ತು, ಶೀತದಂಶ ಅನ್ನಿಸ್ತಾ ಇದೆ ಅಂದರೆ ಮಕ್ಕಳು ಅವ್ರಿಗೆ ಏನು ಮಾಡ್ತಾರೆ. ಅದರಲ್ಲೂ ಹುಟ್ಟಿಗೆ ಸ್ವಲ್ಪ ಶೀತ ಜ್ವರ ಆಗಿತ್ತು, ಅವಳಿಗೆ ಸ್ನಾನಗಿನ ಏನಿಲ್ಲ, ಜಸ್ಟ್ ಮುಖ ತೊಳೆಸಿ ಕೈಕಾಲು ಮುಖ ತೊಳೆದು ನಾನು ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡೋ ಥರ ಚೇಂಜ್ ಮಾಡ್ಕೊತೀನಿ. ಬಟ್ ಸ್ನಾನ ಅಂತಂದರೆ ಆಗಲ್ಲ, ಯಾಕಂದರೆ ಸಾಕಾಗಿಬಿಟ್ಟಿದೆ ನನಗೆ. ಒಂದು ವಾರ ತಪ್ಪಿದ್ರೆ ಒಂದು ವಾರ ಬರೇ ಅವ್ರದ್ದು ಇವ್ರದ್ದು ಅಂತ ಹೇಳಿ ಒಬ್ರು ತಪ್ಪತ್ತಿಗೆ ಒಬ್ಬರು ಏಯ್ ಯಾಕೆ ಸೊ ಹಾಗೆ ಅದಕ್ಕೋಸ್ಕರನೇ ಬೇಡ ಅಂತ ಅಂದ್ಕೊಂಡು ಅವಾಯ್ಡ್ ಮಾಡ್ತೀನಿ ಮಕ್ಕಳಿಗೆ. ಸೊ ಚಿಟ್ಟಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ತಾ ಇರೋದು. ಸೊ ಇನ್ನು ಅಡುಗೆ ಪಲ್ಯ ಇದೆ, ಅಂದರೆ ಸೊಪ್ಪಿನ ಪಲ್ಯ ಇದೆ, ಅದು ಸ್ವಲ್ಪ ಗ್ರೇವಿ ಥರ ಇರೋದ್ರಿಂದ ಅನ್ನ ಮಾಡ್ಕೊತೀನಿ. ಹೆವಿ ಸ್ಟ್ರೆಸ್ ಏನಿಲ್ಲ. ಪಾತ್ರೆ ನೋಡಿ ಹಾಗೆ ಬಿತ್ತು ಪಾತ್ರೆ. ಇವಾಗ ಆಯಿತು ಅಂದರೆ ತೊಳಿತೀನಿ. ಇವಾಗ ನನಗೆ ಸುಸ್ತೇನಾದರೂ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪಾತ್ರೆ ಕ್ಲಿಯರ್ ಆಗಿಬಿಡ್ತಿತ್ತು. ಇವತ್ತು ಅಂದರೆ ಇವತ್ತಿನ ಮಟ್ಟಿಗೆ ಪಾತ್ರೆ ಹಾಗೆ ಉಳಿತಾ ಇದೆ. ನೋಡೋಣ ಆಮೇಲೆ ಆಯಿತು ಅಂತಂದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಕತೆ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.